ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋ ಬಂದು ಕರೆಂಟ್ ಅಫೇರ್ಸ್ ರಿಲೇಟೆಡು. ಈ ವಿಡಿಯೋದಲ್ಲಿ ನಾವು ಇಂಡಿಯಾಸ್ ಇಂಪಾರ್ಟೆಂಟ್ ರ್ಯಾಂಕಿಂಗ್ಸ್ ಡಿಫ್ರೆಂಟ್ ಇಂಡೀಸಸಲ್ಲಿ ಏನೇನು ಬಂದಿದೆ, ಹಾಗೆ ಸ್ಪೆಷಲ್ ಫೋಕಸ್ ಟು ಕರ್ನಾಟಕ ಸ್ಕೀಮ್ಸ್ ಇದರ ರಿಲೇಟೆಡ್ ನಾವು ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ವಿಡಿಯೋನ ನೀವು ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಚೆಕ್ ಮಾಡ್ಬೋದು ನನ್ನ ವೀಡಿಯೋಸ್ನ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ, ಲೈಕ್ KPSC ಎಕ್ಸಾಮ್ಸ್, KE ಎಕ್ಸಾಮ್ಸ್, ಅದಕ್ಕೆಲ್ಲ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಯಾರ್ಯಾರು ಕರೆಂಟ್ ಅಫೇರ್ಸ್ ಓದಬೇಕು ಎಕ್ಸಾಮ್ಸ್ಗೆ ಅನ್ನೋರಿಗೆ ಬಹಳ ಯೂಸ್ಫುಲ್ ಆಗೋವಂಥ ವಿಡಿಯೋ. ಓಕೆ, ಸೊ ಈ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗೆ ಇಂಡಿಯಾಸ್ ರ್ಯಾಂಕಿಂಗ್ ಇನ್ ಡಿಫ್ರೆಂಟ್ ಇಂಡೀಸಸ್, ಇದು ಲೇಟೆಸ್ಟ್ 2024 ಅಪ್ಡೇಟು. ಮೊದಲನೇದಾಗೆ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2024 ಅಂತ. ಇದನ್ನು ರಿಲೀಸ್ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು. ಈ ಇಂಡೆಕ್ಸಲ್ಲಿ ಟಾಪ್ ಮಾಡಿರೋದು ಸ್ವೀಡನು, ಸೆಕೆಂಡ್ ಮಾರ್ಕು ಡೆನ್ಮಾರ್ಕು, ಎರಡು ನೆನ್ಪಿಟ್ಕೊಂಡ್ರೆ ಸಾಕು. ಇಂಡಿಯಾದು ರ್ಯಾಂಕಿಂಗ್ ಬಂದು 63 ಆಗುತ್ತೆ. ಓಕೆ, ಇದು ಮೊದಲನೇ ಇಂಡೆಕ್ಸು. ಇನ್ನು ಎರಡನೇದು ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ 2024. ಟಾಪ್ ಮಾಡಿರೋದು ಇಸ್ಟೋನೇಷಿಯಾ. ಓಕೆ, ನೋಡಿ, ಪ್ರತಿ ಸತಿ ಯಾವುದಾದ್ರೂ ಡೆನ್ಮಾರ್ಕು ಸ್ವೀಡನ್ನು ಇರುತ್ತೆ, ಆದರೆ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸಲ್ಲಿ ಮಾತ್ರ ಇಸ್ಟೋನೇಷಿಯಾ ಅಂತ ಇರುತ್ತೆ. ಓಕೆ, ಸೊ ಇಲ್ಲೇ ನಿಮಗೆ ಕನ್ಫ್ಯೂಷನ್ ಆಗೋದು. ಇಂಡಿಯಾದ ರ್ಯಾಂಕಿಂಗ್ ಬಂದು 176 ಆಗುತ್ತೆ. 176 ಆಗುತ್ತೆ. ಇನ್ನು ಮೂರನೇದು ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ 2023. ಇದು 2024 ಇನ್ನೂ ರಿಪೋರ್ಟ್ ಬಂದಿಲ್ಲ, ಹಾಗಾಗಿ 2023 ಲೇಟೆಸ್ಟ್ ಆಗುತ್ತೆ. ಇದನ್ನು ರಿಲೀಸ್ ಮಾಡಿರೋದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು. ಟಾಪ್ ಮಾಡಿರೋದು ಐಸ್ಲ್ಯಾಂಡು, ಆಮೇಲೆ ಫಿನ್ಲ್ಯಾಂಡ್ ಬರುತ್ತೆ. ಇಂಡಿಯಾದ ರ್ಯಾಂಕಿಂಗ್ ಬಂದು 129. ಆಮೇಲೆ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಡೆವಲಪ್ಮೆಂಟ್ ಇಂಡೆಕ್ಸ್ 2024 ರಿಲೀಸ್ ಮಾಡಿರೋದು ವರ್ಲ್ಡ್ ಎಕನಾಮಿಕ್ ಫೋರಮು. ಟಾಪ್ ಮಾಡಿರೋದು ಬಂದು USA, ಆಮೇಲೆ ಸ್ಪೇನ್ ಬರುತ್ತೆ. ಇಂಡಿಯಾದ ರ್ಯಾಂಕಿಂಗ್ ಬಂದು 39 ಆಗುತ್ತೆ. ಆಮೇಲೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2024 ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನೋರು ಇದನ್ನು ರಿಲೀಸ್ ಮಾಡೋದು. ಟಾಪ್ ಮಾಡಿರೋದು ನಾರ್ವೆ, ಡೆನ್ಮಾರ್ಕು. ಇಂಡಿಯಾದ ರ್ಯಾಂಕಿಂಗ್ ಬಂದು 159. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2023-2024 UNDP ಇದನ್ನು ರಿಲೀಸ್ ಮಾಡೋದು, ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಟಾಪ್ ಮಾಡೋದು ಡೆನ್ಮಾರ್ಕು, ನಾರ್ವೆ ಸೆಕೆಂಡ್ ಪೊಸಿಷನ್ನು. ಇಂಡಿಯಾದ ರ್ಯಾಂಕಿಂಗ್ ಬಂದು 108. ಇದರಲ್ಲಿ ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ. 108 ಸ್ಕೋರ್ ಬಂದು 0.437 ಬರುತ್ತೆ. ಓಕೆ, ನೆಕ್ಸ್ಟ್ ಗ್ಲೋಬಲ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ 2024 ರಿಲೀಸ್ ಮಾಡೋದು US ಚೇಂಬರ್ ಆಫ್ ಕಾಮರ್ಸು. ಟಾಪ್ ಮಾಡಿರೋದು ಯುನೈಟೆಡ್ ಸ್ಟೇಟ್ಸು, ಆಮೇಲೆ ಯುನೈಟೆಡ್ ಕಿಂಗ್ಡಮು, UK. ಇಂಡಿಯಾದ ಸ್ಕೋರ್ ಬಂದು 42. ಇದು ಇನ್ಕ್ಲೂಸಿವ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಆಟ್ ಸೆಕೆಂಡ್ರಿ ಸ್ಟೇಜ್ ಅಂತ. ಓಕೆ, ಇದೊಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮು. ಯಾರು ಸ್ಟಾರ್ಟ್ ಮಾಡಿರೋದು ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟು. ಡಿಪಾರ್ಟ್ಮೆಂಟ್ ಬಂದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ, ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ. ಈ ಸ್ಕೀಮಲ್ಲಿ ಏನು ಅಂದರೆ ಎಜುಕೇಷನಲ್ ಆಪರ್ಚುನಿಟಿ ನಾವು ಡಿಸೇಬಿಲಿಟಿ ಇರೋ ಮಕ್ಳಿಗೆ ಕೊಡಬೇಕು. ಯಾವ ಏಜ್ ಗ್ರೂಪ್ ಅಂದರೆ 14 to 18 ಇರೋ ಮಕ್ಕಳಿಗೆ. ಕ್ಲಾಸ್ ಬಂದು 9 to 12. ಇದರಲ್ಲಿ ಆಬ್ಜೆಕ್ಟಿವ್ಸ್ ಏನು ಅಂದರೆ ರೆಗ್ಯುಲರ್ ಸ್ಕೂಲ್ ಆ ಮಕ್ಕಳು ತೊಗೊಳ್ಲಿ ಅಂತ, ಇನ್ಕ್ಲೂಸಿವ್ ಎಜುಕೇಷನ್ ಬರಲಿ ಅಂತ ಆ ಮಕ್ಕಳಿಗೆ, ಹಾಗೆ ಈಸಿ ಆ್ಯಕ್ಸಸ್ ಟು ಎಜುಕೇಷನ್ ಇರಲಿ, ಆಮೇಲೆ ಆ ಮಕ್ಕಳು ರೆಗ್ಯುಲರ್ ಎನ್ವಿರಾನ್ಮೆಂಟಲ್ಲಿ ಬೆಳೀಲಿ ಅನ್ನೋ ಉದ್ದೇಶದಿಂದ. ಈ ಸ್ಕೀಮಲ್ಲಿ ಏನೇನು ಕೊಡ್ತಾರೆ ಅಂದರೆ ಸ್ಕೂಲ್ ಫೀಸ್ ಕವರ್ ಆಗುತ್ತೆ, ಬುಕ್ಸ್ ಆ್ಯಂಡ್ ಸ್ಟೇಷನರಿ ಕೊಡ್ತಾರೆ, ಯೂನಿಫಾರ್ಮ್ಸ್ ಕೊಡ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಹಾಗೆ ಅಸಿಸ್ಟಿವ್ ಡಿವೈಸಸ್ ಇರುತ್ತೆ. ಇಲ್ಲಿ ಸ್ಪೆಷಲ್ ಅಪಾಯಿಂಟ್ಮೆಂಟು ಸ್ಪೆಷಲ್ ಟೀಚರ್ಸು ಇರುತ್ತೆ, ಕೌನ್ಸಿಲರ್ಸ್ ಇರ್ತಾರೆ, ಹಾಗೆ ರಿಸೋರ್ಸ್ ಪರ್ಸನ್ಸು ಇರ್ತಾರೆ. ಇವ್ರಿಗೆ ಸ್ಪೆಷಲ್ ಎಜುಕೇಷನ್ ಕೊಡೋದಕ್ಕೋಸ್ಕರ. ಹಾಗಾಗಿ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್ ಆಗುತ್ತೆ. ಆಮೇಲೆ ಇದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ. ಇದು ಸ್ಟ್ಯಾಚ್ಯುಟರಿ ಬಾಡಿ. ಓಕೆ, ಲೀಗಲ್ ಸರ್ವಿಸಸ್ ಆ್ಯಕ್ಟ್ 1987 ಪ್ರಕಾರ ಫ್ರೀ ಲೀಗಲ್ ಸರ್ವಿಸಸ್ ಯಾರ್ಯಾರಿಗೆ ಕೊಡೋದು ಅಂದರೆ ವೀಕರ್ ಸೆಕ್ಷನ್ಸ್ ಇರೋರಿಗೆ ಕರ್ನಾಟಕದಲ್ಲಿ. ಇದನ್ನು ಕಲ್ಸಾ ಅಂತಲೂ ಹೇಳ್ತಾರೆ. ಯಾರಿಗೆ ಅಂದರೆ ಪರ್ಟಿಕ್ಯುಲರ್ಲಿ ಯಾರ್ಯಾರಿಗೆ ಏನು ಕೋರ್ಟ್ಗೆ ಹೋಗಿ ಲೀಗಲ್ ತೊಗೊಳೋದಕ್ಕೆ ಆಗೋದಿಲ್ಲ, ಅಡ್ವೈಸ್ ತೊಗೊಳಕ್ಕೆ ಆಗೋದಿಲ್ಲ, ಅವ್ರಿಗೋಸ್ಕರ. ಹಾಗಾದರೆ ಅವ್ರಿಗೆ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ಅಂದರೆ ಇಲ್ಲಿ SC/ST ವುಮೆನ್ ಅವ್ರಿಗೆ ಕೊಡ್ತಾರೆ, ಚಿಲ್ಡ್ರನ್ ಕೊಡ್ತಾರೆ, ಆಮೇಲೆ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸು ಕೊಡ್ತಾರೆ, ಆಮೇಲೆ ಪಾವರ್ಟಿ ಲೈನ್ಗಿಂತ ಕೆಳಗಡೆ ಇರೋರಿಗೆ ಕೊಡ್ತಾರೆ. ಹಾಗೆ ಈ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನೋದು ಏನು
ಜನಗಳಿಗೆ ತನ್ನ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಅವೇರ್ನೆಸ್ ತರೋದಕ್ಕೋಸ್ಕರ. ಹಾಗೆ ಮೀಡಿಯೇಷನ್ ಮತ್ತು ಕನ್ಸಲ್ಟೇಷನ್ ಕೊಡುತ್ತೆ ಈ ಕಾಲ್ಸಾ ಪ್ರೋಗ್ರಾಮು. ಆಮೇಲೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ಮೆಕ್ಯಾನಿಸಮ್ಸ್ ಇರುತ್ತೆ. ಆಮೇಲೆ ವೇರಿಯಸ್ ಪ್ರೋಗ್ರಾಮ್ಸ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ಗೆ ಕೊಡುತ್ತೆ ಈ ಕಾಲ್ಸಾ ಪ್ರೋಗ್ರಾಮಲ್ಲಿ. ಇಲ್ಲಿ ಡಿಸ್ಟ್ರಿಕ್ಟ್ ಸರ್ವಿಸಸ್ ಅಥಾರಿಟೀಸು ಇರುತ್ತೆ, ಕಮಿಟೀಸ್ ಮಾಡ್ಕೊತಾರೆ. ಏನಕ್ಕೆ ಅಂದರೆ ಗ್ರಾಸ್ ರೂಟ್ ಲೆವೆಲ್ ಡಿಸ್ಟ್ರಿಕ್ಟು ಹೋಬಳಿಗಳಿಂದ ಈ ಕಾಲ್ಸಾ ಪಾಪ್ಯುಲಾರಿಟಿ ಬರಲಿ, ಬಡವರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ. ಓಕೆ, ಸೊ ಇದು ಕಾಲ್ಸಾ ಬಗ್ಗೆ. ಆಮೇಲೆ ಇಲ್ಲಿ ಏನು SCO ಶಾಂಘೈ ಸಹಕಾರ ಒಕ್ಕೂಟ, SCO ಇದು. ಓಕೆ, ಇಲ್ಲಿ ಏನು ಕೊಡ್ತೀವಿ ಅಂದರೆ ನಮ್ಮ ಇಂಡಿಯಾದಿಂದ ಉಗ್ರವಾದ ಬೆಂಬಲಿಸುವನ್ನ ದೂರವಿಡಿ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇದು SCO ನಡೆಯುತ್ತೆ. ಓಕೆನಾ. ಸೊ ಇಲ್ಲಿ ಮೋದಿಯವರು ಭಾಗವಹಿಸಿರಲಿಲ್ಲ, ಆದರೆ ಯಾರು ಮಾತಾಡ್ತಾರೆ ಅವ್ರ ಪರವಾಗಿ ಅಂದರೆ ಜೈಶಂಕರ್ ಅವರು ಮಾತಾಡ್ತಾರೆ. ಓಕೆ, ಇಲ್ಲಿ ಇನ್ನು ನಾವು ಟೆರರಿಸಮ್ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ. ಆಮೇಲೆ ನೆಕ್ಸ್ಟ್ SC/ST ಸಮುದಾಯವ್ರಿಗೆ IAS ಮತ್ತು IRS ಯಾರ್ಯಾರು ಓದಬೇಕು ಅಂತಿರ್ತಾರೋ ಅವ್ರಿಗೆಲ್ಲ ಡೆಲ್ಲಿಯಲ್ಲಿ ಹಾಸ್ಟೆಲ್ಸ್ ಸ್ಟಾರ್ಟ್ ಮಾಡೋಣ ಅಂತ. ಹಾಗಾಗಿ ಇದನ್ನು ಏನು ಡೆಲ್ಲಿಲಿ ಸ್ಟಾರ್ಟ್ ಮಾಡೋಣ ಹಾಸ್ಟೆಲ್ನ. ಅದ್ರ ಜೊತೆಗೆ ಏನು ಅಂದರೆ ಒಂದು ತಿಂಗಳಿಗೆ 15,000 ಅವ್ರಿಗೆ ಏನು ಸ್ಟೇ ಫಂಡ್ ಕೊಡೋದನ್ನ ಅಂತ. ಸದ್ಯಕ್ಕೆ 10,000 ಕೊಡ್ತಾ ಇದ್ದಾರೆ, ಅದನ್ನು 15,000ಗೆ ಜಾಸ್ತಿ ಮಾಡೋಣ ಅಂತ. ಯಾರ್ಯಾರಿಗೆ ಅಂತ ಅಂದರೆ SC/ST ಮಕ್ಕಳಿಗೆ, SC/ST ಸಮುದಾಯದಲ್ಲಿರೋರಿಗೆ. ಆಮೇಲೆ ಇದು ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಯಾವಾಗ ನಡೆದಿರೋದು? August 1 to 3 ನಡೆಯುತ್ತೆ. ಓಕೆ, ಇಲ್ಲಿ ಏನು ಅಂದರೆ ಬಹಳಷ್ಟು ಪ್ರತಿನಿಧಿಗಳು ಬರ್ತಾರೆ. 50+ ಪ್ರದರ್ಶನ ನಡೆಯುತ್ತೆ. ನ್ಯಾನೋ ಟೆಕ್ನಾಲಜಿ ಬಗ್ಗೆ, ಏನು ಕ್ಲೈಮೇಟ್ ಚೇಂಜ್ ಬಗ್ಗೆ, ಫ್ಯೂಲ್ ಬಗ್ಗೆ, ಆರೋಗ್ಯ ರಕ್ಷಣೆ ಬಗ್ಗೆ ನಡೆಯುತ್ತೆ. ನೆಕ್ಸ್ಟು ಸ್ವಚ್ಛ ಸರ್ವೇಕ್ಷಣ್ 2023. ಇಲ್ಲಿ ಏನು ರ್ಯಾಂಕಿಂಗ್ ಕೊಡುತ್ತೆ, ಏನು ಸ್ವಚ್ಛ ಸರ್ವೇಕ್ಷಣ್ ರ್ಯಾಂಕಿಂಗ್ ಇದು. ನಮ್ಮ ಕರ್ನಾಟಕಕ್ಕೆ ಬಂದರೆ ಏನು ಮೈಸೂರಲ್ಲಿ ಫಸ್ಟ್ ಬರುತ್ತೆ, ಮೈಸೂರು ಫಸ್ಟು, ಹುಬ್ಳಿ ಧಾರವಾಡ ಸೆಕೆಂಡು, ಬೆಂಗಳೂರು 3rd ಬರುತ್ತೆ. ಬ್ಯಾಂಗ್ಳೂರು 3rd ಬಂದಿದ್ರು, ನ್ಯಾಷನಲಿ 125th ಇದೆ. ಓಕೆ, ಟೋಟಲಿ ಏನು ಈ ಕರ್ನಾಟಕದಿಂದ 25 ಸಿಟಿಗಳು ಕಾಂಪೀಟ್ ಮಾಡಿತ್ತು ಇದರಲ್ಲಿ. ಆಮೇಲೆ ನೆಕ್ಸ್ಟು ಜೀವನ ಸಂಗಮ. ಈ ಜೀವನ ಸಂಗಮ ಬಂದು ಯಾರ್ಯಾರಿಗೆ ಅಂದರೆ ಅವಿವಾಹಿತ ಯುವಕರಿಗೆ ವಿವಾಹ ಭಾಗ್ಯ ಕಲ್ಪಿಸಲು ಉತ್ತರ ಕನ್ನಡ, ಇದು ಕರ್ನಾಟಕದು ಅಂದರೆ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ವಿನೂತನ ಪ್ರಯತ್ನ ಮಾಡಿರೋದು. ಯಾರ್ಯಾರಿಗೆ ಅಂದರೆ ರೈತ ಯುವಕರಿಗೆ, ವಿಕಲಚೇತನರಿಗೆ ಹಾಗೂ HIV ಪೀಡಿತರಿಗೆ. ಓಕೆ, ಜೀವನ ಸಂಗಮ ಇದು ಕರ್ನಾಟಕ ಸರ್ಕಾರ ಉತ್ತರ ಕನ್ನಡದ ಜಿಲ್ಲಾಡಳಿತದ ಇನಿಷಿಯೇಟಿವ್. ನೆನ್ಪಿಟ್ಕೊಳ್ಳಿ, ಎಲ್ಲರಿಗೂ ಅಲ್ಲ. ಓಕೆ, ಆಮೇಲೆ ಬಾಲ ಸಾಹಿತ್ಯ ಪುರಸ್ಕಾರ ಇದು ಯಾರು ಕೊಡೋದು ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡುತ್ತೆ. ಓಕೆ, ಇದು ಯಾರಿಗೆ ಬಂದಿದೆ ಅಂದರೆ ವಿಜಯಶ್ರೀ ಹಾಲಾಡಿ ಅವರ ಮಕ್ಕಳ ಕಾದಂಬರಿ ಯಾವುದು ಸೂರಕ್ಕಿ ಗೇಟ್ ಅಂತ ಬರುತ್ತೆ. ಸೂರಕ್ಕಿ ಗೇಟ್ ಅವ್ರು ಬರೆದಿರೋದು. ಓಕೆ, ಅದರ ಜೊತೆಗೆ ಏನು ಸಾಹಿತ್ಯ ಯುವ ಪುರಸ್ಕಾರನೂ ಕೊಟ್ಟಿದ್ದಾರೆ. ಯುವ ಪುರಸ್ಕಾರ ಯಾರು ಕೊಟ್ಟಿರೋದು ಅಂದರೆ ಮಂಜುನಾಥ್ ಚಳ್ಳೂರು ಅವರಿಗೆ. ಅವ್ರದ್ದು ಯಾವುದು ಕಥಾ ಸಂಕಲನ ಅಂದರೆ ಗು ಮತ್ತು ಇತರ ಕಥೆಗಳು. ಓಕೆ, ಸೊ 2 ಬರುತ್ತೆ. ಇಲ್ಲಿ ಇನ್ನೊಂದೇನು ಅಂದರೆ ಸುಧಾಮೂರ್ತಿಯವ್ರು ಬರೆದ ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಗ್ ಆಫ್ ಸ್ಟೋರೀಸ್ ಅಂತ, ಇದು ಇಂಗ್ಲೀಷಲ್ಲಿದೆ. ಅವ್ರಿಗೆ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ. ಇವ್ರಿಗೂ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ. ಈ ಪುರಸ್ಕಾರ ತೊಗೊಂಡವ್ರಿಗೆ ಏನೇನು ಸಿಗುತ್ತಪ್ಪ ಅಂದರೆ 50,000 ಅವ್ರಿಗೆ ನಗದು ಕ್ಯಾಶ್ ಪ್ರೈಸ್ ಇರುತ್ತೆ. ಹಾಗೆ ಅವ್ರಿಗೊಂದು ಮೆಡಲ್ ಕೊಡ್ತಾರೆ. ಓಕೆ, ಈ ಚಲ್ಕೂರು ಅವ್ರಿಗೆ ಸಿಕ್ಕಿದ್ದಲ್ಲ, ಇವ್ರು ಯಾರು ಅಂದರೆ ಜರ್ನಲಿಸಮ್ ಪತ್ರಕರ್ತರಾಗಿದ್ದಾರೆ. ಓಕೆ, ಅವರು ಸದ್ಯಕ್ಕೆ ಏನು ಜರ್ನಲಿಸಮ್ ಫೀಲ್ಡಲ್ಲಿ ಮಾಡ್ತಾ ಇದ್ದಾರೆ, ಒಂದು ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇದು ಭಾರತದ ಮಕ್ಕಳ ಸಾಹಿತ್ಯಕ್ಕೆ ಪ್ರತಿಷ್ಠಾ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಇದು ಸಾಹಿತ್ಯ ಅಕಾಡೆಮಿ ಪ್ರಸ್ತುತಪಡಿಸುತ್ತದೆ. ಇದರಲ್ಲಿ ಏನು 24 ವಾರ್ಷಿಕವಾಗಿ 24 ಪ್ರಶಸ್ತಿಗಳನ್ನು ನೀಡುತ್ತದೆ. ಅಂದರೆ 22 ಭಾಷೆಗಳು, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥ 22 ಭಾಷೆಗಳಲ್ಲಿಯೂ ಗುರುತಿಸಿ ಕೊಡ್ತಾರೆ. ಅದ್ರ ಜೊತೆಗೆ ಇಂಗ್ಲೀಷು ಗುರುತಿಸ್ತಾರೆ, ರಾಜಸ್ಥಾನಿನೂ ಕೊಡ್ತಾರೆ. ಓಕೆ, ಆಮೇಲೆ ಲೇಖಕರು ಏನು ಭಾರತೀಯರಾಗಿರೋ ಓನ್ಲಿ ಇಂಡಿಯನ್ ಆಥರ್ಸ್ಗೆ ಮಾತ್ರ ಇದು ಕೊಡೋದು. ಓಕೆ, ಆಮೇಲೆ ಗೋ ಸ್ಪೋರ್ಟ್ಸ್ ಅನ್ನೋದು ಏನು ಕಾಮನ್ವೆಲ್ತ್ ಪ್ಯಾರಾ ಒಲಿಂಪಿಕ್ಸಲ್ಲೆಲ್ಲ ಯಾರು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಇನ್ಫೋಸಿಸ್ ಫೌಂಡೇಶನ್ ಜೊತೆಗೆ ಗೋ ಸ್ಪೋರ್ಟ್ಸ್ ಅಂತ ಅವರು
MOU ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾರ್ಯಾರು ವುಮೆನ್ ಅಥ್ಲೆಟಿಕ್ಸ್ ಇರ್ತಾರಲ್ಲ, ಗರ್ಲ್ ಫಾರ್ ಗೋಲ್ಡ್, ಓಕೆ, ಚಿನ್ನಕ್ಕಾಗಿ ಹುಡುಗಿಯರು ಅಂತ ಒಂದು ಯೋಜನೆ ಆರಂಭಿಸಿದ್ದಾರೆ. ಓಕೆ, ಆಮೇಲೆ ಕನ್ನಡ ಕಾಯಕ ದತ್ತಿ ಪ್ರಶಸ್ತಿ, ಇದು ಕನ್ನಡ ಸಾಹಿತ್ಯ ಪರಿಷತ್ ಕೊಡೋದು. ಓಕೆ, ಇದು 2022 ರೀಸೆಂಟ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾರಿಗೆ ಸಿಕ್ಕಿದೆ ಅಂದರೆ ಬೆಳಗಾವಿ ಅಥಣಿಯ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ಅವರಿಗೆ ಸಿಕ್ಕಿದೆ. ಓಕೆ, ಇವರು ಉತ್ತರ ಕನ್ನಡ ಶಿರಸಿ ಶಿವಾನಂದ ಕಳವೆ ಮತ್ತು ಹೈಲ್ಯಾಂಡ್ ಮೈಸೂರು ಕೊಳಪ ಕೆ ಇಮಾಮ್ ಸಾಬ್ ಅವ್ರಿಗೂ ಆಯ್ಕೆಯಾಗಿದ್ದಾರೆ. ಇಷ್ಟು ಜನಕ್ಕೆ ಕೊಟ್ಟಿದ್ದಾರೆ. ಈ ಪ್ರಶಸ್ತಿ 10,000 ರೂಪೀಸ್ ಇರುತ್ತೆ. ಹಾಗೆ ಒಂದು ನಗದು, ಫಲ, ತಾಂಬೂಲ, ಸ್ಮರಣಿಕೆ, ಎಲ್ಲ ಕೊಟ್ಟಿರ್ತಾರೆ ಇದ್ರ ಜೊತೆಗೆ. ಆಮೇಲೆ ಶ್ರೀ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ, ಇದನ್ನು ಯಾರು ಅಂತ ಅಂದರೆ ನಾಲ್ವಾಡಿ ಕೃಷ್ಣ ಪ್ರಶಸ್ತಿಗೆ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಕೊಡ್ತಾರೆ. ಓಕೆ, ಹಾಗೂ 2022 ಅವರು ಕೊಟ್ಟರೆ 2023 ಯಾರು ಕೊಡ್ತಾರೆ ಅಂದರೆ ತೇಜಸ್ವಿ ಕಟ್ಟಿಮಣಿ ಅವ್ರಿಗೆ ಕೊಡ್ತಾರೆ. ಇದರಲ್ಲಿ 51,000 ನಗದು ಬಹುಮಾನ ಇರುತ್ತೆ. ಓಕೆ, ಇದುವರೆಗೂ 13 ಜನಕ್ಕೆ ಈ ಪ್ರಶಸ್ತಿ ಕೊಟ್ಟಿದೆ. ಆಮೇಲೆ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ರೋಡ್ ಸೇಫ್ಟಿ ಅವೇರ್ನೆಸ್ ಅಂತ, ಇದು ಕರ್ನಾಟಕ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿರೋದು. ರಾಸ್ತಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ರಾಸ್ತಾ ಸ್ಟ್ಯಾಂಡ್ ಫಾರ್ ರೋಡ್ ಸೇಫ್ಟಿ ಥ್ರೂ ಹಾರ್ಡ್ವೇರ್ ಆ್ಯಂಡ್ ಅವೇರ್ನೆಸ್ ಅಂತ. ಈ ಇನಿಷಿಯೇಟಿವ್ ಕರ್ನಾಟಕ ಗೌರ್ಮೆಂಟು, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು. ಇಲ್ಲಿ ಏನು ಅಂದರೆ ರೋಡ್ ಸೇಫ್ಟಿಗೆ ಮಹತ್ವ ಕೊಡುವಂಥದ್ದಕ್ಕೆ. ಹಾಗಾಗಿ ಸರ್ವಿಲೆನ್ಸ್ ಕ್ಯಾಮ್ರಾಸು, ಟ್ರಾನ್ಸ್ಪೋರ್ಟೇಷನ್ ಇಂಟೆಲಿಜೆನ್ಸ್ ಸಿಸ್ಟಮು, ಅವೇರ್ನೆಸ್ ತರೋದಕ್ಕೆ, ಚೆಕ್ ಪಾಯಿಂಟ್ಸ್ ಹಾಕೋದಕ್ಕೆ, ಪೆನಾಲ್ಟೀಸ್ ಹಾಕೋದಕ್ಕೆಲ್ಲ ರಾಸ್ತಾ ಪ್ರೋಗ್ರಾಮ್ ತೊಗೊಂಬಂದಿದ್ದಾರೆ. ಓಕೆ, ನೆಕ್ಸ್ಟು ಇದೊಂದು ಪಂಚತಂತ್ರ ಪೋರ್ಟಲ್ಲು, ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಂದಿರೋದು. ಓಕೆ, ಈ ಪಂಚತಂತ್ರ ಪೋರ್ಟಲ್ ಬಂದು ಇದೊಂದು ಆನ್ಲೈನ್ ಪೋರ್ಟಲು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಕಲ್ಚರಲ್ ಹೆರಿಟೇಜ್ ಆಫ್ ಸ್ಟೇಟ್ನ ಜಾಸ್ತಿ ತೋರಿಸೋದಕ್ಕೆ, ವ್ಯಕ್ತಪಡಿಸೋದಕ್ಕೆ. ಹಾಗಾಗಿ ಈ ಪೋರ್ಟಲಲ್ಲಿ ಇಂಡಿಯನ್ ಫ್ಲೋಕ್ ಟೇಲ್ಸ್ ಬಗ್ಗೆ, ಫೇಬಲ್ಸ್ ಅಂದರೆ ಜಾನಪದಗಳ ಬಗ್ಗೆ ಇರುತ್ತೆ. ಹಾಗಾಗಿ ಕರ್ನಾಟಕದ ಹಿಸ್ಟ್ರಿ, ಆರ್ಟು, ಆರ್ಕಿಟೆಕ್ಚರ್, ಲಿಟ್ರೇಚರ್, ಮ್ಯೂಸಿಕ್ ಬಗ್ಗೆ ಇರುತ್ತೆ. ಹಾಗೆ ಆರ್ಟಿಷನ್ಸ್ದು ಪರ್ಫಾರ್ಮೆನ್ಸಸ್ಗಳ ಬಗ್ಗೆ ಇರುತ್ತೆ, ಅವ್ರ ವರ್ಕ್ ರಿಲೇಟೆಡ್ ಇರುತ್ತೆ, ಲಿಟ್ರೇಚರ್ ಬಗ್ಗೆ ಇರುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ ಈ ಪೋರ್ಟಲಲ್ಲಿ ಸಿಗುತ್ತೆ. ಓಕೆ, ಹಾಗಾಗಿ ಈ ಪಂಚತಂತ್ರ 2.0 ಮಾಡ್ಯೂಲ್ ತೊಗೊಂಡು ಬಂದಿದ್ದಾರೆ. ಇದರಲ್ಲಿ ಏನೇನು ಪೋರ್ಟಲ್ ಇರ್ಬೋದು ಅಂತ ಅಂದರೆ ಲೆಕ್ಕಪತ್ರ, ಆದಾಯ ಸಂಗ್ರಹ, ನಾಗರಿಕ ಸೇವೆಗಳು, ಯೋಜನೆ, ಇವೆಲ್ಲ ಇರುತ್ತೆ. ಓಕೆ, ಇದು ಸೇಮ್ ಕಲ್ಚರಲ್ ಹೆರಿಟೇಜ್ ಇರುತ್ತೆ. ಇಲ್ಲಿ AI ಎಲ್ಲ ಯೂಸ್ ಮಾಡೋದಕ್ಕೆ ರೀಸೆಂಟಾಗಿ ಇದು ತೊಗೊಂಬಂದಿರೋದು. ಆಮೇಲೆ ಅನಿಮಿಯಾ ಮುಕ್ತ ಭಾರತ 2019 ಶುರು ಮಾಡಿರೋದು. ಅದರಲ್ಲಿ ಕರ್ನಾಟಕದ ಆ್ಯಕ್ಷನ್ ಪ್ಲ್ಯಾನ್ ಇದೆ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಆ್ಯಕ್ಷನ್ ಪ್ಲ್ಯಾನ್ ಅಂತ. ಓಕೆ, ಇದರಲ್ಲಿ 185.74 crores ಬಜೆಟಲ್ಲಿ ತೊಗೊಂಡು ಬಂದಿದ್ದಾರೆ. ಅದರ ಜೊತೆಗೆ ನಾವು ಅನಿಮಿಯಾನ ಹೋಗಲಾಡಿಸೋದಕ್ಕೆ 2025 ಟಾರ್ಗೆಟ್ ಇಯರ್ ಹಾಕ್ಕೊಂಡಿದ್ದೀವಿ. ಓಕೆ, ಟಾರ್ಗೆಟ್ ಇಯರ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಮೇಲೆ ನ್ಯಾಷನಲ್ ಸೈಕಲ್ ಫಾರ್ ಚೇಂಜ್ ಕ್ಯಾಂಪೇನ್ ಅಂಡರ್ ದಿ ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್, ಇದು ಬೆಂಗಳೂರನ್ನ ಡೆಸಿಗ್ನೇಷನ್ ಸಿಟಿಯಾಗಿ ಚೂಸ್ ಮಾಡಿದ್ದಾರೆ. ಇದನ್ನು ಮಾಡೋದು ಯಾರು ಅಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಮತ್ತು ಅರ್ಬನ್ ಅಫೇರ್ಸ್ ಲಾಂಚ್ ಮಾಡೋದು ಈ ಚಾಲೆಂಜ್ನ. ಓಕೆ, ಸೈಕಲ್ ಲೇನ್ಸ್ ತೊಗೊಂಬರೋದಕ್ಕೆ, ಹಾಗೆ ಟ್ರಾಫಿಕ್ನ ಕಡಿಮೆ ಮಾಡೋದು ಉದ್ದೇಶದಿಂದ. ಆಮೇಲೆ ನೆಕ್ಸ್ಟ್ ಸ್ವಾವಲಂಬನೆ. ಈ ಸ್ವಾವಲಂಬನೆ ಬಂದು NSRCL ಮತ್ತು ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ ತೊಗೊಂಡು ಬಂದರು. ಇದೊಂದು ಜಾಯಿಂಟ್ ವೆಂಚರು. ಎಲ್ಲೆಲ್ಲಿ ಅಂದರೆ ಟೈರ್ 2 ಮತ್ತು ಟೈರ್ 3 ಲ್ಯಾಂಡ್ಸ್ಕೇಪ್ಸ್ ಕಡೆ, ಟೈರ್ 2 ಮತ್ತು ಟೈರ್ 3 ಸಿಟೀಸ್ ಅಂತ ನೀವು ತಿಳ್ಕೊಬೋದು. ಮೇನ್ ಏಮ್ ಏನಪ್ಪ ಅಂದರೆ ಲೋಕಲ್ ಎನ್ವಿರಾನ್ಮೆಂಟ್ ಜಾಸ್ತಿ, ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡೋ ಉದ್ದೇಶದಿಂದ ರೂರಲಲ್ಲಿ, ಅಂದರೆ ನಾನ್ ಫಾರ್ಮ್ ಬಿಸ್ನೆಸ್, ರೂರಲಲ್ಲೆಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಇರುತ್ತೆ, ನಾನ್ ಫಾರ್ಮ್ ಬಿಸ್ನೆಸ್ ಎಂಕರೇಜ್ ಮಾಡೋದಕ್ಕೋಸ್ಕರ ರೂರಲ್ ಕರ್ನಾಟಕದಲ್ಲಿ ಸ್ವಾವಲಂಬನೆ ಯೋಜನೆಯನ್ನು ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಈ ಯೋಜನೆಯನ್ನು ಸಪೋರ್ಟ್ ಮಾಡ್ತಿರೋದು ಯಾವುದು ಅಂದರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ, ನ್ಯಾಷನಲ್ ರೂರಲ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಜೆಕ್ಟ್ ಅಂಡರ್ ದಿ ಫಂಡೆಡ್ ಬೈ ದಿ ವರ್ಲ್ಡ್ ಬ್ಯಾಂಕ್. ಹಾಗಾಗಿ ಇಂಡೈರೆಕ್ಟಾಗಿ ಈ ಪ್ರಾಜೆಕ್ಟ್ಗೆ ಫಂಡ್ ಮಾಡ್ತಿರೋದು ಯಾರು ಅಂದರೆ ವರ್ಲ್ಡ್ ಬ್ಯಾಂಕ್ ಆಗುತ್ತೆ. ಓಕೆ, ಆಮೇಲೆ ಹೆಲ್ತ್ ರಿಲೇಟೆಡ್ಡು ಇಲ್ಲೊಂದು ಆಕ್ಸಿಡೆಂಟ್ ವಿಕ್ಟಿಮ್ ಸ್ಕೀಮ್ ಅಂತ ತೊಗೊಂಡು ಬಂದಿದ್ದಾರೆ. April 8 ಇಲ್ಲಿ ರೋಡ್ ಆಕ್ಸಿಡೆಂಟ್ಗೋಸ್ಕರ. ಓಕೆ, ಇದನ್ನು ಮುಖ್ಯಮಂತ್ರಿ ಸಾಂತ್ವನ ಹರೀಶ್ ಯೋಜನಾ ಥರ ತೊಗೊಂಡು ಬರೋದಕ್ಕೆ. ಯಾಕಂದರೆ 48 hours ಅನ್ನೋದೇನು ಆಕ್ಸಿಡೆಂಟ್ ಆದಮೇಲೆ ಗೋಲ್ಡನ್ ಅವರ್ ಅಂತ ಹೇಳ್ತೇವೆ.
48 ಅವರ್ಸ್ ಬಂದು ಏನು 1 ಅವರ್ ಟು 48 ಅವರ್ಸ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ 1 ಅವರ್, ಫಸ್ಟ್ 1 ಅವರ್ ಏನಿದೆಯೋ ಅದನ್ನು ಫಸ್ಟ್ ಗೋಲ್ಡನ್ ಅವರ್ ಅಂತ ನಾವು ಹೇಳೋದು. ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ಅಮೌಂಟು ಟ್ರೀಟ್ಮೆಂಟ್ಗೆ ಅಪ್ ಟು 1 ಲ್ಯಾಕ್ ಪರ್ ವಿಕ್ಟಿಮ್ ಕೊಡ್ಬೋದು. ಓಕೆ, ಆಮೇಲೆ ಬೆಂಗಳೂರಿನ IASC ಏನು ಲಾಂಗಿವಿಟಿ ಇಂಡಿಯಾ ಇನಿಷಿಯೇಟಿವ್ ತೊಗೊಂಬಂದಿದ್ದಾರೆ. ಅವರು ಹೆಲ್ತ್ ಸ್ಪ್ಯಾನ್ಗೋಸ್ಕರ, ಆಮೇಲೆ ಏಜ್ ರಿಲೇಟೆಡ್ ಚಾಲೆಂಜಸ್ಗೆ ಈ ಇನಿಷಿಯೇಟಿವ್ ತೊಗೊಂಡು ಬಂದಿದ್ದಾರೆ. ಓಕೆ, ಆಮೇಲೆ ನೆಕ್ಸ್ಟು ರೈತರೊಂದಿಗೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ ಅಂದರೆ ಡ್ರೌಟೆಡ್ ತುಮಕೂರು ಡಿಸ್ಟ್ರಿಕ್ಟಲ್ಲಿ. ಇಲ್ಲಿ ಏನು ಅಂದರೆ NGOs ಜೊತೆಗೆ ಭಾಳಷ್ಟು ಡಿಪಾರ್ಟ್ಮೆಂಟ್ಸ್ ವರ್ಕ್ ಮಾಡ್ತಿದೆ. ಅದರರ್ಥ ಏನು ಅಂದರೆ ನಾವು ನಿಮ್ಮ ಜೊತೆಗೆ ಇದ್ದೀವಿ, ನಾವು ನಿಮ್ಮ ಜೊತೆ ಅಂದರೆ ಫಾರ್ಮರ್ಸ್ ಜೊತೆಗೆ, ರೈತರ ಜೊತೆಗೆ ನಾವು ಇದ್ದೀವಿ ಅಂತ ತಿಳಿಸ್ಕೊಳೋದಕ್ಕೋಸ್ಕರ ರೈತರೊಂದಿಗೆ ನಾವು. ಆಮೇಲೆ ನೆಕ್ಸ್ಟು ಆಯುಷ್ಮಾನ್ ಸೇವೆ ಕಿದ್ವಾಯಿಗೆ ಅಗ್ರಸ್ಥಾನ. ಕಿದ್ವಾಯಿ ಹಾಸ್ಪಿಟಲ್ಗೆ ಅಗ್ರಸ್ಥಾನ ದೊರೆತಿದೆ. ಹಾಗಾಗಿ ಕಿದ್ವಾಯಿ ಅನ್ನೋದು ಗೌರ್ಮೆಂಟ್ ಹಾಸ್ಪಿಟಲು. ಈ ಕಿದ್ವಾಯಿ ಏನು ವಿಶ್ವ ದರ್ಜೆ ಚಿಕಿತ್ಸೆ ಕೊಡ್ತಾ ಇದೆ. ಇದೊಂದು ನಮ್ಮ ಹೆಗ್ಗಳಿಕೆ ಅಂತ ನಾವು ಹೇಳ್ಬೋದು. ಆಮೇಲೆ ಮೋದಿಗೆ ಏನು ಪ್ರಧಾನಮಂತ್ರಿ ಮೋದಿಯವ್ರಿಗೆ ಆರ್ಡರ್ ಆಫ್ ಸ್ಟೇಟ್ ಆ್ಯಂಡ್ರೂ ದಿ ಅಪೋಸ್ಟಲ್ ಪ್ರಶಸ್ತಿ ನೀಡಿದ ರಷ್ಯಾ. ಓಕೆ, ರಷ್ಯಾನ ಇದನ್ನು ಏನು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದನ್ನು ಮೋದಿಯವ್ರಿಗೆ ಅರ್ಪಿಸಿದೆ. ಆಮೇಲೆ ಸೌರಮಿತ್ರ. ಈ ಸೌರಮಿತ್ರ ಅನ್ನೋದೇನು ಕರ್ನಾಟಕ ಗೌರ್ಮೆಂಟ್ದು. ಇದೊಂದು ಅರ್ಬನ್ ಗೌರ್ಮೆಂಟ್ಸ್ ಮತ್ತು ಸಿವಿಲ್ ಇಶ್ಯೂಸ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಸಿಟಿಸನ್ ಪಾರ್ಟಿಸಿಪೇಷನ್ ಅಂದರೆ ಸಿಟಿಸನ್ಸ್ ಜೊತೆಗೆ ಆ ಸಿಟಿಯಲ್ಲಿ ಇರುವಂಥ ಜನರ ಸಂಪರ್ಕದಿಂದ ಅವರ ಕಷ್ಟ ಸುಖಗಳನ್ನ ನಾವು ಪರಿಹರಿಸೋದಕ್ಕೆ ಸೌರಮಿತ್ರ ಅನ್ನೋದನ್ನು ತೊಗೊಂಡು ಬಂದಿದ್ದಾರೆ. ಓಕೆ, ಸೊ ಇದರಲ್ಲಿ ನಾವು ಇಶ್ಯೂ ಏನು ನಮಗೇನೋ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ನಾವು ತಿಳಿಸ್ಬೋದು, ಫೀಡ್ಬ್ಯಾಕ್ ತೊಗೋಬೋದು. ಹಾಗೆ ಅವರು ಸರ್ವಿಸಸ್ ಕೊಡ್ತಾರೆ. ಓಕೆ, ಯಾವ್ಯಾವುದು ಅಂದರೆ ಇನ್ಫ್ರಾಸ್ಟ್ರಕ್ಚರು, ಸ್ಯಾನಿಟೇಷನು, ಪಬ್ಲಿಕ್ ಹೆಲ್ತು, ಟ್ರಾನ್ಸ್ಪೋರ್ಟೇಷನ್ ಗೋಸ್ಕರ. ಆಮೇಲೆ ಗುಜರಾತ್, ಕೇರಳ, ಕರ್ನಾಟಕ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಇನ್ ಡೆವಲಪಿಂಗ್ ಸ್ಟಾರ್ಟಪ್ ಎಕೋಸಿಸ್ಟಮ್. ಸ್ಟಾರ್ಟಪ್ ಎಕೋಸಿಸ್ಟಮಲ್ಲಿ ಗುಜರಾತು, ಕೇರಳ, ಕರ್ನಾಟಕ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಆಗುತ್ತೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಸ್ಪೆಷಲಿ ಬಂದರೆ ಕರ್ನಾಟಕ ಮತ್ತು ಗುಜರಾತ್ ಆಗುತ್ತೆ. ಟಾಪ್ ಪರ್ಫಾರ್ಮರ್ಸ್ ಬಂದು ಇವರು. ಓಕೆ, ಆಮೇಲೆ ಕ್ಲೈಮೇಟ್ ರೈಸ್ ಅಲಯನ್ಸ್. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಇನಿಷಿಯೇಟಿವ್ ಲಾಂಚ್ ಮಾಡಿರೋದು. ಕ್ಲೈಮೇಟ್ ಚೇಂಜ್ ಚಾಲೆಂಜಸ್ನ ಅದಕ್ಕೆ ಪರ್ಯಾಯ ಪಡೋದಕ್ಕೆ ಅಥವಾ ಆ ಚಾಲೆಂಜ್ನ ನಾವು ಹೇಗೆ ಎದುರಿಸೋದು, ಓಕೆನಾ, ಇದಕ್ಕೆ ಪರಿಹಾರ ಏನು ಅಂತ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈ ಅಲಯನ್ಸ್ನ ಮಾಡ್ಕೊಂಡಿದ್ದೀವಿ. ಹೌದು, ಇದೊಂದು ಕರ್ನಾಟಕ ಗೌರ್ಮೆಂಟ ಇನಿಷಿಯೇಟಿವ್ ಆಗುತ್ತೆ. ಇಲ್ಲಿ ಏನು ಅಂದರೆ ಪ್ರಮೋಟ್ ರಿಸೈಲೆನ್ಸ್ ಆ್ಯಂಡ್ ಸಸ್ಟೈನಬಿಲಿಟಿ. ನಾವು ಕ್ಲೈಮೇಟ್ ಚೇಂಜ್ಗೆ ಒಪ್ಕೊಳ್ಬೇಕು, ಚೇಂಜ್ ಮಾಡ್ಕೊಳ್ಬೇಕು. ಓಕೆ, ಇದರಿಂದ ನಾವು ಏನು ಗೌರ್ಮೆಂಟ್ ಜೊತೆಗೆ, ಇಂಡಸ್ಟ್ರಿ ಜೊತೆಗೆ, ಅಕಾಡೆಮಿಯವ್ರ ಜೊತೆಗೆ ಅಥವಾ ಸ್ಟಾರ್ಟಪ್ಸ್ ಅವ್ರ ಜೊತೆಗೆ ನಾಲೆಜ್ ಬಿಲ್ಡ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳೋಣ ಅಂತ. ಓಕೆ, ಆಮೇಲೆ ಭೂತನಾಳ ಟ್ಯಾಂಕ್ ಬ್ಲಾಕ್, ಬುಟ್ನಾಲ್ ಲೇಕ್, ವಿಜಯಪುರ ಅಂತಲೂ ಬರುತ್ತೆ. ಓಕೆನಾ, ಇದು ಏನು 16th ಸೆಂಚುರಿಯಲ್ಲಿರೋ ಆದಿಲ್ಶಾಹಿ ಡೈನಾಸ್ಟಿ ಅವರು ಕಟ್ಟಿರುವಂಥ ಟ್ಯಾಂಕು. ಓಕೆ, ಇದೊಂದು ಮಿಡಿವಲ್ ಇಂಡಿಯನ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ಗೆ ಇಂಪಾರ್ಟೆಂಟ್ ಆಗಿದೆ. ಇದರ ಕೆಪಾಸಿಟಿ ಬಂದು 3.5 TMC ಬರುತ್ತೆ. ಇಲ್ಲಿ ಏನ್ಷಿಯಂಟ್ ಇರಿಗೇಷನ್ ಸಿಸ್ಟಮ್ ಯೂಸ್ ಮಾಡಿದ್ದಾರೆ. ಹಾಗೆ ಆರ್ಕಿಟೆಕ್ಚರ್ ಮಾಸ್ಕ್ ಎಲ್ಲ ಇದೆ, ಬ್ರಿಡ್ಜ್ ಇದೆ, ಇಲ್ಲೊಂದು ಆರ್ಕ್ ಬ್ರಿಡ್ಜ್ ಇದೆ. ಓಕೆ, ಇಲ್ಲಿ ಏನು ಆದಿಲ್ಶಾಹಿ ಡೈನಾಸ್ಟಿಯವರು ಕಚ್ಚಿರೋದು. ಇಲ್ಲಿ ಬಹಳ ಟೂರಿಸ್ಟ್ ಅಟ್ರಾಕ್ಷನ್ ಇದೆ. ಹಾಗಾಗಿ ಇಂಡಿಯಾದ ಕಲ್ಚರ್ ಮತ್ತು ಆರ್ಕಿಟೆಕ್ಚರಲ್ ಹೆರಿಟೇಜ್ಗೆ ಇದೊಂದು ಎಕ್ಸಾಂಪಲ್ ಆಗಿದೆ. ಬುಟ್ಕಲ್ ಲೇಕ್ ಇರೋದು ಎಲ್ಲಿ ಅಂತ ಬಂದರೆ ವಿಜಯಪುರ. ಮೊದಲು ಬಿಜಾಪುರದಲ್ಲಿ ಇದ್ದಿದ್ದು, ಅದನ್ನೇ ವಿಜಯಪುರ ಅಂತ ನಾವು ಹೇಳೋದು. ಓಕೆ, ಆಮೇಲೆ ವಿಸಿಟಿಂಗ್ ದಿ ಫಾರೆಸ್ಟ್, ಬಿವೇರ್ ಆಫ್ KFD. ಹೌದು, ಇದು ಬಹಳ ನ್ಯೂಸಲ್ಲಿತ್ತು. ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ. ಓಕೆ, ಶಿವಮೊಗ್ಗದಲ್ಲೆಲ್ಲ ಭಾಳ ಇತ್ತು. ಇದನ್ನು ಕಾಮನ್ ಆಗಿ ಮಂಕಿ ಫೀವರ್ ಅಂತ ಹೇಳ್ತಾರೆ. ಓಕೆ, ಮಂಕಿ ಫೀವರು ಏನು ಫಾರೆಸ್ಟಲ್ಲಿ ಇರೋರಿಗೆ ಬರ್ತಾ ಇದೆ. ಯಾರ್ಯಾರಿಗೆ ಫಾರೆಸ್ಟ್ಗೆ ಹೋಗಿ ಬರೋರಿಗೆ ಅಥವಾ ಕುರಿ ಕಾಯಿಸೋದಕ್ಕೆ ಅಲ್ಲಿಗೆ ಹೋಗೋದಕ್ಕೆ. ಓಕೆನಾ, ಇದೊಂದು ಫೀವರು, ಹೆಮರೋಗ್ರಫಿಕ್ ಫೀವರ್. ಇದು ಎಂಡೆಮಿಕ್, ಇಂಡಿಯಾ ಅಲ್ಲೇ ಎಂಡೆಮಿಕ್, ಇಲ್ಲಿ ಮಾತ್ರ ಬರೋವಂಥ ಫೀವರ್ ಆಗಿದೆ. ಓಕೆ, ಇಲ್ಲಿ ಏನಾಗ್ತದೆ ಅಂದರೆ ಇದೊಂದು ವೈರಸ್ಗೆ ರಿಲೇಟೆಡ್ಡು. ಇಲ್ಲಿ ಏನು ಟಿಕ್ಸ್ ಏನಿರುತ್ತಲ್ಲ, ಮಂಕಿಗಳ ಮೇಲಿರುವಂಥ ಟಿಕ್ಸು ಅದ್ರ ಮೂಲಕ ಮಾನವನಿಗೆ ತಲುಪ್ತಾ ಇದೆ ಅಂತ. ಹಾಗಾಗಿ ಇದನ್ನು ಮಂಕಿ ಫೀವರ್ ಅಂತ ಹೇಳೋದು. ರ್ಯಾಟ್ಸು ಸಹ ಇದನ್ನು ತೊಗೊಬರ್ತಾ ಇದೆ, ಈ ಇನ್ಫೆಕ್ಷನ್ನ. ಓಕೆ,
ಸಿಮ್ಟಮ್ಸ್ ಏನಪ್ಪ ಅಂದರೆ ಫೀವರು, ಹೆಡೇಕ್ ಇರುತ್ತೆ, ಮಸಲ್ ಪೇಯ್ನ್ ಇರುತ್ತೆ, ಆಮೇಲೆ ಬ್ಲೀಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದ್ರದ್ದು ಮಾರ್ಟಾಲಿಟಿ ರೇಟ್ ಸಾಯುವಂಥ ಪರಿಸ್ಥಿತಿ 2 to 10% ಇರುತ್ತೆ. ಕರ್ನಾಟಕದಲ್ಲಿ ಜಾಸ್ತಿ ಬರ್ತಾ ಇದೆ ಈ ಥರ. ಹಾಗಾಗಿ ನಾವು ಇದಕ್ಕೆ ಏನು ಮಾಡ್ಬೋದು ಅಂದರೆ ಟಿಕ್ ಬೈಟ್ಸ್ ಹಾಕ್ಕೊಳ್ಬೇಕು, ಪ್ರಿವೆಂಟ್ ಮಾಡಿಕೊಡ್ಬೇಕು. ಟಿಕ್ಸ್ನ ನಾವು ಪ್ರಿವೆಂಟ್ ಮಾಡಬೇಕು. ನೆಕ್ಸ್ಟು AVGC XR ಪಾಲಿಸಿ ಅಂತ, ಇದು ಕರ್ನಾಟಕದು. ಇದು ಆ್ಯನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತು ಕಾಸ್ಮಿಕ್ಸ್ ಮತ್ತು ಎಕ್ಸ್ಟೆಂಡೆಡ್ ರಿಯಾಲಿಟಿ ಈ ಸೆಕ್ಟರ್ನ ಗ್ರೋತ್ಗೆ ಇಂಪ್ರೂವ್ ಮಾಡೋದಕ್ಕೆ ಒಂದು ಗೈಡೆನ್ಸ್ ತೊಗೊಂಬಂದಿದೆ. ಅದೇ ಪಾಲಿಸಿ 2029ವರೆಗೂ ಈ ಪಾಲಿಸಿ ಇರುತ್ತೆ. ಈ ಪಾಲಿಸಿಯಿಂದ ಏನು 30,000 high-end ಜಾಬ್ಸ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀವಿ, ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಎಂಪವರ್ಮೆಂಟ್ ಕೊಡ್ತೀವಿ, ಸ್ಟಾರ್ಟಪ್ಸ್ ಮಾಡ್ತೀವಿ, MSMEಗೆ ನಾವು ಉತ್ತೇಜನ ಕೊಡ್ತೀವಿ, ಗ್ಲೋಬಲ್ ಮಾರ್ಕೆಟ್ ಕೊಡ್ತೀವಿ, ಇದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಕೊಡ್ತೀವಿ ಅಂತೆಲ್ಲ ಪಾಲಿಸಿಯಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಕರ್ನಾಟಕ ಸರ್ಕಾರದ 6ನೇ ಗ್ಯಾರಂಟಿ ಯೋಜನೆ ಯಾವುದಪ್ಪ ಅಂದರೆ ಗೃಹ ಆರೋಗ್ಯ ಯೋಜನೆ. ಈ ಯೋಜನೆ ಗೃಹ ಆರೋಗ್ಯ ಬಂದು ಕರ್ನಾಟಕ ಗೌರ್ಮೆಂಟು ಎಸ್ಪೆಷಲಿ ಪ್ರೈಮರಿ ಹೆಲ್ತ್ ಕೇರ್ ಸರ್ವಿಸಸ್ ಕೊಡಬೇಕು ಅಂತ ರೂರಲ್ ಮತ್ತು ಅರ್ಬನ್ ಏರಿಯಾಸಲ್ಲಿ ಡೋರ್ ಟು ಡೋರ್ ಹೆಲ್ತ್ ಸ್ಕ್ರೀನಿಂಗ್ ಮಾಡ್ತೀವಿ, ಅರ್ಲಿ ಡಿಸೀಸಸ್ ನಾವು ಡಿಟೆಕ್ಟ್ ಮಾಡ್ತೀವಿ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ, ಹೆಲ್ತ್ ಎಜುಕೇಷನ್ ಕೊಡ್ತೀವಿ, ಪ್ರಿವೆಂಟಿವ್ ಕೇರ್ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಆಲ್ರೆಡಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ಹಾಗೆ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಜೆಕ್ಟ್ ಮಧು ಮೈತ್ರಿ ಇದೊಂದು ಗೌರ್ಮೆಂಟ್ ಆಫ್ ಕರ್ನಾಟಕದ ಇನಿಷಿಯೇಟಿವ್ ಅಥವಾ ಯೋಜನೆ ಆಗುತ್ತೆ. ಎಸ್ಪೆಷಲಿ ಯಾರಿಗೆ ಅಂದರೆ ಏನು ಮೆಟರ್ನಲ್ ಮತ್ತು ಚೈಲ್ಡ್ ಹೆಲ್ತ್ಗೋಸ್ಕರ, ಅಂದರೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೋಸ್ಕರ. ಯಾಕಂದರೆ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಎಲ್ಲ ಕಡಿಮೆ ಮಾಡೋದಕ್ಕೆ, ಪ್ರೆಗ್ನೆಂಟ್ ವುಮೆನ್ಸ್ಗೆ ಐರನ್ ಡೆಫಿಷಿಯನ್ಸಿ ಕಡಿಮೆ ಮಾಡೋದಕ್ಕೆ, ಹಾಗೆ ತಾಯಿ ಮತ್ತು ಮಕ್ಕಳಿಗೆ ನ್ಯೂಟ್ರಿಷನ್ ಕೊಡೋದಕ್ಕೆ, ಅವ್ರಿಗೆ ಒಂದು ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಪ್ರಿಪೇರ್ ಮಾಡೋದಕ್ಕೆ, ಓಕೆನಾ, ಟ್ರ್ಯಾಕ್ ಮಾಡಿ ಅವ್ರಿಗೆ ಈ ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟ್ ಟೈಮ್ಗೆ ತಲುಪಿಸೋ ಹಾಗೆ. ಓಕೆ, ಆಮೇಲೆ ಯುವ ಸ್ಪಂದನ ಜಾರಿಗೆ ಚಿಂತನೆ. ಏನು ಯುವ ಸ್ಪಂದನ ಇದೊಂದು ಏನು ಮಾರ್ಗದರ್ಶನ ಕೊಡಬೇಕು ಯಾರಿಗೆ, ನಮ್ಮ ಯುವ ಜನತೆಗೆ ಅನ್ನೋ ಕಾರಣದಿಂದ ಯುವ ಸ್ಪಂದನ ಅನುಷ್ಠಾನ ತಂದಿರೋದು. ಇದರ ದೇಶಾದ್ಯಂತ ನಾವು ಇದನ್ನು ಅನುಷ್ಠಾನ ಮಾಡಬೇಕು ಅಂತ ಭಾಳಷ್ಟು ಜನ ಏನು ಪಾರ್ಲಿಮೆಂಟ್ ಬೋರ್ಡ್ ಕಮಿಟಿಲೇ ಹೇಳ್ಬಿಟ್ಟಿದ್ದಾರೆ. ಸೊ ಯುವ ಸ್ಪಂದನ ಅಲ್ಲಿ ಏನು ಯುವ ಜನ ಏನು ತೊಂದರೆಗಳನ್ನ ಇಟ್ಕೊಂಡು ಏನು ಅವ್ರಿಗೇನಾದ್ರು ಕಷ್ಟ ಇದ್ದರೆ ಸೊ ಡಿಪ್ರೆಷನ್ಗೆ ಹೋಗಿದ್ರೆ ಅವ್ರ ಮನಸ್ಸಲ್ಲಿರುವಂಥ ಸಮಸ್ಯೆನ ಹೇಳ್ಕೊಳ್ಬೋದು, ಸಮಾಲೋಚನೆ ಮಾಡಿ ಪರಿಹಾರ ಕಾಣ್ಕೊಳ್ಬೋದು ಅಂತ. ಯಾಕಂದರೆ ಇವಾಗ ಸೂಸೈಡ್ ಡೆತ್ ರೇಟ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇದೊಂದು ಇನಿಷಿಯೇಟಿವ್ ಗೌರ್ಮೆಂಟ್ ಕಡೆಯಿಂದ ಬಂದಿದೆ. ಆಮೇಲೆ ಕೆಳದಿ ಪಾಲಿಟಿ, ಇದೊಂದು ಕೆಳದಿ ರೂಲರ್ಸ್ ಬಗ್ಗೆ ಇರುವಂಥದ್ದು. ಕೆಳದಿ ರೂಲರ್ಸ್ ಬಂದು ಇನ್ನು ವಿಜಯನಗರ ಅಲ್ಲಿ ಸ್ಥಾಪಿಸಿದ್ರು, ಫೌಂಡೇಶನ್ ಅಲ್ಲೇ ಆಗಿದ್ದು 1499 ಓಕೆನಾ. ಸೊ ಇವರು ಕೋಸ್ಟಲ್ ಮತ್ತು ಮಲೆನಾಡು ರೀಜನ್ಸ್ ಆಫ್ ಕರ್ನಾಟಕ ಅಲ್ಲಿ ಏನು ಆಳ್ವಿಕೆ ಮಾಡಿದ್ದು. ಏನು ಪ್ರೆಸೆಂಟ್ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕೊಡಗು, ಹಾಸನ್ನು, ತುಮಕೂರು, ಚಿತ್ರದುರ್ಗ, ಧಾರವಾಡ, ಉತ್ತರ ಕರ್ನಾಟಕ ಎಲ್ಲ ಕೆಳದಿ ರೂಲರ್ಸ್ ರೂಲ್ ಮಾಡಿದರು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಕಬ್ಬನ್ನವ್ರ ಬಗ್ಗೆ, ಮಾರ್ಕ್ ಕಬ್ಬನ್ನವ್ರ ಬಗ್ಗೆ. ಇವರು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕರ್ನಾಟಕಲ್ಲಿ ತೊಗೊಂಡು ಬಂದರು. ಹಾಗೆ ಇವರು ಕ್ಯಾಪಿಟಲ್ನ ಮೈಸೂರಿಂದ ಬೆಂಗಳೂರಿಗೆ ತೊಗೊಂಡು ಬಂದರು. ಓಕೆ, ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಮಾಡಿದ್ರು ಸೂಪರ್ವಿಷನ್ ಮಾಡೋದಕ್ಕೆ. ಆಮೇಲೆ ಡಿಸ್ಟ್ರಿಕ್ಟ್ಸ್ನ ಏನು ಎಂಟೈರ್ ಅಡ್ಮಿನಿಸ್ಟ್ರೇಷನ್ನ ಡಿಸ್ಟ್ರಿಕ್ಟ್ ಮತ್ತು ತಾಲೂಕಾಗಿ ಡಿವೈಡ್ ಮಾಡಿದ್ರು. ಪೊಲೀಸ್ ಮತ್ತು ಜುಡಿಷಿಯರಿ ಡಿಪಾರ್ಟ್ಮೆಂಟ್ನ ಆರ್ಗನೈಸ್ ಮಾಡಿದ್ರು. ಹಾಗೆ ಕನ್ನಡನ ಇಂಪಾರ್ಟೆಂಟು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರು. ಓಕೆ, ನ್ಯೂ ರೋಡ್ಸ್ ಮತ್ತು ಬಹಳಷ್ಟು ಪ್ಲೇಸಸ್ಗಳನ್ನ ಬೆಂಗಳೂರಿನಲ್ಲಿ ಡೆವಲಪ್ ಮಾಡಿದ್ರು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬ್ರಿಡ್ಜು ಮತ್ತು ಟೆಲಿಗ್ರಾಫ್ ಲೈನ್ಸ್ನೆಲ್ಲ ಕೊಟ್ಟರು ಇವರು. ಆಮೇಲೆ ಇಂಪಾರ್ಟೆಂಟ್ ಏನು ಅಂದರೆ ಬೆಂಗಳೂರು ಮತ್ತು ಜೋಲಾರ್ಪೇಟ್ ಮಧ್ಯೆ ರೈಲ್ವೆ ಲೈನ್ ತೊಗೊಂಡು ಬಂದರು. ಇದು ನಮ್ಮ ಕರ್ನಾಟಕದ ಮೊದಲನೇ ರೈಲ್ವೆ ಲೈನ್ ಆಗುತ್ತೆ, ಬೆಂಗಳೂರು ಮತ್ತು ಜೋಲಾರ್ಪೇಟ್ ಮಧ್ಯ. ಇವರು 1861 ರಿಸೈನ್ ಮಾಡಿದ್ರು. ಹಾಗಾಗಿ ಕಬ್ಬನ್ ಪಾರ್ಕ್ ಅವರ ನೆನಪಲ್ಲೇ ನಾವು ಹೆಸರು ಇಟ್ಟಿರೋದು. ನೆಕ್ಸ್ಟ್ ನಾಲ್ವಾಡಿ ಕೃಷ್ಣರಾಜ ಒಡೆಯರ್. ಓಕೆನಾ, ಇವ್ರದ್ದು 137th ಬರ್ತ್ ಆ್ಯನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಓಕೆನಾ, ನಮ್ಮ ಕರ್ನಾಟಕ ಲೆಗಿಸ್ಲೇಟಿವ್ ಅಸೆಂಬ್ಲಿ 1907 ಸ್ಟಾರ್ಟ್ ಆಗಿದ್ದು. ಓಕೆ, ಇವರು ನಾಲ್ವಾಡಿ ಕೃಷ್ಣರಾಜ ಒಡೆಯವ್ರದ್ದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಏನಪ್ಪ ಅಂದರೆ KRS ಡ್ಯಾಮ್ ಡೆವಲಪ್ ಮಾಡಿರೋದು, ಅಗ್ರಿಕಲ್ಚರ್ ರಿಲೇಟೆಡು. ಆಮೇಲೆ ಮೈಸೂರು ಪ್ಯಾಲೇಸ್ನ ಕಂಪ್ಲೀಟ್ ಮಾಡಿದ್ರು 1910. ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ನ ಅವರು ಸ್ಟಾರ್ಟ್ ಮಾಡಿದ್ರು 1911.
ಓಕೆ. ಹಾಗೆ ಇವರು ಸ್ಪೆಷಲ್ ರೆಪ್ರೆಸೆಂಟೇಷನ್ ಏನು OBC ಅವ್ರಿಗೆ, ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಸ್ಪೆಷಲ್ ರೆಪ್ರೆಸೆಂಟೇಷನ್ ಕೊಟ್ಟರು ಇಲ್ಲಿ ಗೌರ್ಮೆಂಟ್ ಸರ್ವಿಸಸಲ್ಲಿ, ಇದು ಇಂಪಾರ್ಟೆಂಟು. ಹಾಗೆ ಇವರು ಏನು ವುಮೆನ್ಗೆ ಮೊದಲನೇ ಸತಿ ವೋಟಿಂಗ್ ಪವರ್ ಕೊಟ್ಟರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಇಂಡಿಯಾ ಅಟ್ 95 ಬಂದರೆ ಬೆಳ್ಳಾರಿ ಸಿದ್ದಮ್ಮ, ಇವರು ಒಬ್ಬರು ಫ್ರೀಡಮ್ ಫೈಟರ್ ಕರ್ನಾಟಕದಿಂದ. ಇವರು ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಓಕೆ, ಇವರೊಂದು ಅಂಡರ್ಗ್ರೌಂಡ್ ಆ್ಯಕ್ಟಿವಿಸ್ಟ್ ಆಗಿ ಇಂಡಿಯನ್ ಇಂಡಿಪೆಂಡೆನ್ಸ್ಗೆ ಹೆಲ್ಪ್ ಮಾಡಿದರು. ಆಮೇಲೆ ಯಶೋಧರ ದಾಸಪ್ಪ, ಇದು ವುಮೆನ್ ಫ್ರೀಡಮ್ ಫೈಟರ್ಸ್ ಬಗ್ಗೆನೇ. ಮೈಸೂರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಅವರು ವರ್ಕ್ ಮಾಡ್ತಾಯಿದ್ರು. ಇವರು ಫಸ್ಟ್ ಮೆಂಬರ್ ಆಗ್ತಾರೆ. ಓಕೆ. ಆಮೇಲೆ ಕನ್ನಡ ರತ್ನ ಜಯದೇವಿ ತಾಯಿ ಲಿಗಾಡಿ. ಓಕೆನಾ. ಇವರು ಏನು ಜಯದೇವಿ ತಾಯಿ ಲಿಗಾಡೆ ಅಂತ. ಓಕೆನಾ. ಇಗುಟ್ಟಿಗೆ ವಿಶ್ವ, ಒಂದು ನಿಮಿಷ. ಇವ್ರು ನೋಡಿ, ಜಯದೇವಿ ತಾಯಿ ಲಿಗಾಡಿ ಅನ್ನೋರು ಏನು ಬರೆದಿದ್ದಾರೆ, ಇಗುಟೈಡ್ ವಿಶ್ವ ಅಂತ ಬರೆದಿದ್ದಾರೆ. ಪೊಯಮ್ನ ಹೆಸರೇನು ಅಂದರೆ ರೈಸಿಂಗ್ ವರ್ಲ್ಡ್ ಅಂತ. ಓಕೆ, ಇದು ತುಂಬ ಪಾಪ್ಯುಲಾರಿಟಿ ಇತ್ತೀಚಿನ ದಿನಗಳಲ್ಲಿ ತೊಗೊಂಡು ಬಂತು, ಹಾಗಾಗಿ ಕರೆಂಟ್ ಅಫೇರ್ಸ್ ಪರ್ಸ್ಪೆಕ್ಟಿವಿಂದ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಆಮೇಲೆ ಚಿಕ್ಕದೇವರಾಜ ಒಡೆಯರು, ಇವರು ಮೈಸೂರು ರೂಲರ್ ಆಗ್ತಾರೆ. ಓಕೆ. ಇವರು ಏನು ಡ್ಯಾಮ್ ಫಾರ್ ಇರಿಗೇಷನ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಓಕೆನಾ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ನವಕೋಟಿ ನಾರಾಯಣ ಅಂತ ಅರ್ನ್ ಮಾಡಿದ್ರು. ಓಕೆನಾ. ಹಾಗೆ ಇವರು ಏನು ಪೋಸ್ಟಲ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ರು. ಓಕೆ. ಇನ್ನೊಂದು ಏನು ಅಂತ ಅಂದರೆ ಇವರು ಲಿಟ್ರೇಚರ್ ಬಗ್ಗೆ ಬಹಳಷ್ಟು ಇಷ್ಟಪಟ್ಟಿದ್ರು, ಅಂದರೆ ಆಸಕ್ತಿ ಇತ್ತು. ಹಾಗಾಗಿ ಕನ್ನಡ ಡ್ರಾಮಾವನ್ನು ಅವರು ಬರೆದಿದ್ದಾರೆ. ಮಿತ್ರವಿಂದ ಗೋವಿಂದ, ಸಂಚಿ ಹೊನ್ನಮ್ಮ ರೈಟಿಂಗ್ ಹದಿಬದೆಯ ಧರ್ಮ. ಓಕೆನಾ. ಇವನ್ನೆಲ್ಲ ಇವ್ರು ಬರ್ತಿರೋದೆ. ಆಮೇಲೆ ಒಕ್ಕಲಿಗ ಸಂಘ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಕ್ಕಲಿಗ ಸಂಘ 1906 ಸ್ಟಾರ್ಟ್ ಆಗಿದ್ದು. ದಿವಾನ್ VP ಮಾಧವರಾವ್ ಅವರು ಇದಕ್ಕೆ ಲ್ಯಾಂಡ್ನ ಗ್ರ್ಯಾಂಟ್ ಮಾಡಿದ್ರು. ಒಕ್ಕಲಿಗ ಪತ್ರಿಕೆ ಅನ್ನೋದು 1907 ಸ್ಟಾರ್ಟ್ ಆಗಿದ್ದು ಮೊದಲನೇ. ಆಮೇಲೆ ಜಸ್ಟಿಸ್ ಪಾರ್ಟಿ ಅನ್ನೋದು 1916 ಸ್ಟಾರ್ಟ್ ಮಾಡಿರೋದು. ತ್ಯಾಗರಾಜ ಚೆಟ್ಟಿ ಅವರು ಮಡ್ರಾಸ್ ಅವರು. ಹಾಗೆ ಮುದಲಿಯಾರ್ ಬ್ರದರ್ಸ್ ಯಾರ್ಯಾರು, ರಾಮಸ್ವಾಮಿ ಮತ್ತು ಲಕ್ಷ್ಮಣ ಸ್ವಾಮಿ ಅಂತ. ಓಕೆ. ಅದೇ ಥರ ಪ್ರಜಾಮಿತ್ರ ಮಂಡಳಿ 1917 ಕರ್ನಾಟಕದಲ್ಲಿ ಸ್ಟಾರ್ಟ್ ಆಯಿತು. ಯಾರ್ಯಾರು ಅಂದರೆ ಒಡೆಯರವರು, ಯಾವುದು ಕಂಠೀರವ ನರಸಿಂಹರಾಜ ಒಡೆಯರು ಮತ್ತು CR ರೆಡ್ಡಿ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಪ್ರಜಾಮಿತ್ರ ಮಂಡಳಿ 1907 ಮತ್ತು ಪ್ರಜಾಪಕ್ಷ 1930 ಸ್ಟಾರ್ಟ್ ಆಯಿತು. ಇದಾದಮೇಲೆ ಓಕೆ, ಇವೆರಡನ್ನ ಮರ್ಜ್ ಮಾಡ್ಕೊಂಡೇನು ಪ್ರಜಾ ಸಂಯುಕ್ತ ಪಕ್ಷ 1934 ಮರ್ಜ್ ಮಾಡಿಕೊಂಡ್ರು. ಅದನ್ನೇ ನಾವು ಮೈಸೂರು ಕಾಂಗ್ರೆಸ್ ಅಂತ ನಾವು ಕರೆಯೋದು 1937. ಓಕೆ. ಸೊ 1917 1930 ಬಂದು 34 37 ಬರುತ್ತೆ. ಕ್ರೊನಾಲಜಿ ಈ ಥರ ಬರೋದು. ಓಕೆ. ಹಾಗೆ ಮೈಸೂರು ಚಲೋ ಮೂಮೆಂಟ್ ನಾವು ಬಗ್ಗೆ ನೋಡ್ತಾ ಹೋದರೆ, ಮೈಸೂರು ಚಲೋ ಮೂಮೆಂಟ್ ಏನು ಸ್ಟಾರ್ಟ್ ಆಗಿದ್ದು ಮಾರ್ಚ್ ಟು ಮೈಸೂರು ಅಂತ. ಓಕೆ. ಇದನ್ನು ಚೆಂಗಲಾರ ರೆಡ್ಡಿಯವರು ಸ್ಟಾರ್ಟ್ ಮಾಡಿದ್ದು 1 ಸೆಪ್ಟೆಂಬರ್ 1947. ಓಕೆ. ಬನ್ನಪ್ಪ ಪಾರ್ಕ್ ಬೆಂಗಳೂರಲ್ಲಿದೆಯಲ್ಲ, ಅಲ್ಲಿ ಸ್ಟಾರ್ಟ್ ಆಗಿದ್ದು. ಸ್ಲೋಗನ್ ಬಂದು ಮೈಸೂರು ಚಲೋ. ಡೈಲಿ ನ್ಯೂಸ್ ಪೇಪರಲ್ಲೆಲ್ಲ ಇದ್ರ ಬಗ್ಗೆ ಬಹಳಷ್ಟು ಸುದ್ದಿ ಆಯಿತು. ಓಕೆನಾ. ಚಾಮರಾಜ ಒಡೆಯರು KC ರೆಡ್ಡಿ ಅವ್ರನ್ನ ಚೀಫ್ ಮಿನಿಸ್ಟ್ರು ಮಾಡಿದ್ರು. ಯಾವತ್ತು 23 ಅಕ್ಟೋಬರ್ 1947 ಇದಾದಮೇಲೆ. ಆಮೇಲೆ ವರ್ಲ್ಡ್ ಪಾಪ್ಯುಲೇಷನ್ ಡೇ ಜುಲೈ 11 ಇತ್ತೀಚೆಗೆ ಆಯಿತು. ಸ್ಲೋಗನ್ ಬಂದು ಏನು, ವಿಕಸಿತ್ ಭಾರತ್ ಕಿ ನೈ ಪಹಚಾನ್ ಅಂತ, ಪರಿವಾರ್ ನಿಯೋಜನ್ ಹರ್ ದಂಪತಿ ಕಿ ಶಾನ್ ಅಂತ. ಥೀಮ್ ಬಂದು ಹೆಲ್ತಿ ಟೈಮಿಂಗ್ ಆ್ಯಂಡ್ ಸ್ಪೇಸಿಂಗ್ ಆಫ್ ಪ್ರೆಗ್ನೆನ್ಸೀಸ್ ಫಾರ್ ವೆಲ್ ಬೀಯಿಂಗ್ ಆಫ್ ಮದರ್ ಆ್ಯಂಡ್ ಚೈಲ್ಡ್. ಓಕೆ. ಈ ಸ್ಕೀಮಲ್ಲಿ ESP ಅಂದರೆ ಎನ್ಶ್ಯೂರ್ ಸ್ಪೇಸಿಂಗ್ ಇನ್ ಬರ್ತು, ಫ್ಯಾಮಿಲಿ ಪ್ಲ್ಯಾನಿಂಗು, ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಡಿಸ್ಟ್ರಿಬ್ಯೂಷನ್ ಮಾಡೋದು, DBT ಸ್ಕೀಮು, ಹಾಗೆ HDC ಸ್ಕೀಮ್ ಡೋರ್ ಸ್ಟೆಪ್ ಡೆಲಿವರಿಗೋಸ್ಕರ. ಓಕೆ. ಆಮೇಲೆ ಇಂಪಾರ್ಟೆಂಟ್ ಅಂದರೆ ಮಾಡ್ರೇಟೋ ಟೆಕ್ನಾಲಜಿ ಏನು ಬೆಂಗಳೂರಿನಲ್ಲಿ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಇದು ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ಜಪಾನಿಂದ ತೊಗೊಂಡಿರೋದು. ಇನ್ನು ಕರ್ನಾಟಕದ ಕೀ ಜಂಕ್ಷನ್ಸ್ನಲ್ಲಿ ಇದನ್ನು ಇಡ್ತಾರೆ. ಇದು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆನ ಪರಿಹರಿಸೋದಕ್ಕೆ ಜಪಾನವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿರೋದು. 29 ಜಂಕ್ಷನ್ಸ್ನಲ್ಲಿ ಇಡ್ತಾರೆ. ಅಂದರೆ ಏನು ಆಟೋಮ್ಯಾಟಿಕ್ ಟ್ರಾಫಿಕ್ ಸಿಗ್ನಲ್ಸ್ಗೆ
ಓಕೆನಾ, ಸಿಗ್ನಲ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ. ಆಮೇಲೆ ಇದು ಏನು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ಡು, ಇದನ್ನು ನೀವು ಓದ್ಕೊಳ್ಬೋದು. ಓಕೆ, ಸೊ ಕರ್ನಾಟಕ ಸುವರ್ಣ ಸ್ತಂಭ, ಕರ್ನಾಟಕ ಸುವರ್ಣ ಸ್ತಂಭ ಇದು ಗದಗ್ ಸಿಟಿಯಲ್ಲಿ ಸ್ಥಾಪಿಸ್ತಾರೆ. ಓಕೆ, ಇದೊಂದು ಪಿಲ್ಲರು 31 ಫೂಟ್ ಇರುತ್ತೆ. ಓಕೆನಾ, ಇಲ್ಲಿ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ನಾವು ಬಂದರೆ ಏನು ಸಿಲ್ವರ್ ಜುಬ್ಲಿ, ಕರ್ನಾಟಕ ಸಿಲ್ವರ್ ಜುಬ್ಲಿ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ರಲ್ಲ, ಅದರದ್ದು ಸಂಭ್ರಮಾಚರಣೆಗೋಸ್ಕರ ಈ ಗದಗ್ ಸಿಟಿಯಲ್ಲಿ ಕರ್ನಾಟಕ ಸುವರ್ಣ ಸ್ತಂಭವನ್ನು ನಾವು ಸ್ಥಾಪಿಸ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅದರದ್ದು ಎಲ್ಲಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಆಮೇಲೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ 2023 ಇದನ್ನು ಯಾರು ಕೊಟ್ಟಿದ್ದಾರೆ ಅಂತ ಅಂದರೆ ಬೆಂಗಾಲಿ ರೈಟರ್ ಶಿರಿಂದರ್ ಮುಖ್ಯೋಪಾಧ್ಯಾಯ. ಈ ಪ್ರೈಸಲ್ಲಿ ಏನು 5 ಲ್ಯಾಕ್ ಇರುತ್ತೆ, ಹಾಗೆ ಸಿಲ್ವರ್ ಮೆಡಲ್ ಮತ್ತು ಒಂದು ಸೈಟೇಷನ್ ಸಹ ಇರುತ್ತೆ. ಓಕೆ, ಸೊ ಆಮೇಲೆ ಇಲ್ಲಿ ನಾವೇನು ತಿಳ್ಕೊಬೋದು ಅಂದರೆ ಗ್ಲೋಬಲ್ ಟ್ರಾಫಿಕಲ್ ಕಂಜೆಷನ್ ಫಾರ್ ಬ್ಯಾಂಗ್ಳೂರು ಏನು ಅಂದರೆ ಇದು ಭಾಳಷ್ಟು ಸಿಟಿಯ ಏನು ಟ್ರಾಫಿಕ್ ಕಂಜೆಷನ್ ಎಷ್ಟು ಅಂತ ನಮ್ಮ ಇಂಡಿಯಾಗೆ ಏನು 6th ಪೊಸಿಷನ್ ಬಂದಿದೆ. ನಮ್ಮ ಬ್ಯಾಂಗ್ಳೂರಿಗೆ ಪರ್ಟಿಕ್ಯುಲರ್ಲಿ 6th ಪೊಸಿಷನ್ ಬಂದಿದೆ. ಓಕೆ, ಆಮೇಲೆ ಸಿ ಕೆ ನಾಯ್ಡು ಟ್ರೋಫಿ ಇದು ಕರ್ನಾಟಕ ಫಸ್ಟ್ ಟೈಮ್ ಗೆದ್ದಿರೋದು. ಏನು ಉತ್ತರ ಪ್ರದೇಶ ಅವ್ರ ಜೊತೆಗೆ ಕಾಂಪೀಟ್ ಮಾಡಿ ಗೆದ್ದಿರೋದು. 50 ಲ್ಯಾಕ್ಸ್ ಪ್ರೈಸ್ ಅಮೌಂಟ್ ಇದೆ. ಓಕೆ, ಆಮೇಲೆ ಪಂಪ ಪ್ರಶಸ್ತಿ ಬಂದು ಶಿವಮೊಗ್ಗದವ್ರಿಗೆ ನಾಡೋಜ ಅವ್ರಿಗೆ ಸಿಕ್ಕಿದೆ 23-24 ಕನ್ನಡ ಲಿಟ್ರೇಚರ್ಗೆ ಅವ್ರ ಕಾಂಟ್ರಿಬ್ಯೂಷನ್ಗೋಸ್ಕರ. ಇನ್ನು ಪಂಪ ಪ್ರಶಸ್ತಿ ಬಂದು 1987 ಕರ್ನಾಟಕ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿರೋದು. ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಮತ್ತು ಕಲ್ಚರ್ ಅವರು ಕೊಡೋದು. ಓಕೆ, ಕನ್ನಡ ಭಾಷೆಯಲ್ಲಿ ಬರೆದವ್ರಿಗೆ. ಓಕೆ, ಇದು ಕನ್ನಡ ಪೊಯೆಟ್ ಆದಿಕವಿ ಪಂಪ ಅವರ ನೆನಪಿಗಾಗಿ ಕೊಡೋದು. ಓಕೆ, ನೆಕ್ಸ್ಟು ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ನಾವು ಬಹಳಷ್ಟು ಕೇಳಿದ್ವಿ ಅಲ್ಲ. ಈ ವರ್ಲ್ಡ್ ಎಕನಾಮಿಕ್ ಫೋರಮ್ ಎಲ್ಲಿ ಇರೋದು ಅಂತ ಅಂದರೆ ನೋಡಿ, ಎಸ್ಟಾಬ್ಲಿಷ್ ಆಗಿದ್ದು 1971. ಓಕೆ, ಇದು ಪಬ್ಲಿಕ್ ಪ್ರೈವೇಟ್ ಕೋಆಪ್ರೇಷನ್ಗೋಸ್ಕರ. ಹೆಡ್ ಕ್ವಾರ್ಟರ್ಸ್ ಬಂದು ಜಿನೀವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋದು. ಪ್ರತಿ ವರ್ಷ ಆ್ಯನ್ಯುವಲ್ ಮೀಟಿಂಗ್ ಎಲ್ಲಿ ನಡೆಯುತ್ತೆ ಅಂದರೆ ದಾವೋಸ್ ಸ್ವಿಟ್ಜರ್ಲ್ಯಾಂಡಲ್ಲಿ. ಓಕೆ, ಇಲ್ಲಿ ಏನು ಬೆಟರ್ ಎಜುಕೇಷನ್ಗೆ ಹಾಗೆ ಒಂದು ರೆವಲ್ಯೂಷನ್ ತರಬೇಕು ಜನಗಳಲ್ಲಿಗೋಸ್ಕರ. ಆಮೇಲೆ ಎಡಿಸನ್ ಅಲಯನ್ಸು ಇದೊಂದು ಎಸೆನ್ಷಿಯಲ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸರ್ವಿಸಸ್ ನೆಟ್ವರ್ಕ್ ಅಲಯನ್ಸ್ ಅಂತ. ಓಕೆ, ಇಂಡಸ್ಟ್ರಿ ಮತ್ತು ಗೌರ್ಮೆಂಟ್ಗಳ ಡಿಜಿಟಲ್ ಇನ್ಕ್ಲೂಷನ್ಗೋಸ್ಕರ ವರ್ಕ್ ಮಾಡುತ್ತೆ. ಓಕೆ, ಆಮೇಲೆ ಫಸ್ಟ್ ಮೂವರ್ಸ್ ಕೊಯ್ಲೇಷನ್ನು ಇದೊಂದು ಗ್ಲೋಬಲ್ ಕೊಯ್ಲೇಷನ್ನು ಟೆಕ್ನಾಲಜಿ ಏನು ಆಮೇಲೆ ನಮ್ಮ ಕ್ಲೈಮೇಟ್ ಡಿಕಾರ್ಬನೈಸ್ ಮಾಡೋದಕ್ಕೋಸ್ಕರ. ಏನು ಹೆವಿ ಎಮಿಟಿಂಗ್ ಸೆಕ್ಟರ್ಸ್ ಲೈಕ್ ಶಿಪ್ಪಿಂಗ್, ಟ್ರಕ್ಕಿಂಗ್ ಅಲ್ಲೆಲ್ಲ ಪೊಲ್ಯೂಷನ್ ಕಡಿಮೆ ಆಗಲಿ ಅಂತ. ನೆಕ್ಸ್ಟು ನೆಟ್ ಝೀರೋ ಇಂಡಸ್ಟ್ರಿ ಟ್ರ್ಯಾಕರ್ ಇದೊಂದು ಕ್ರಾಸ್ ಸೆಕ್ಟರಲ್ ಅಂತ ಹೇಳ್ಬೋದು, ಯಾಕಂದರೆ ಇದೂ ಸಹ ಎನ್ವಿರಾನ್ಮೆಂಟ್ಗೆ ಬರುತ್ತೆ. ಓಕೆ, ಆಮೇಲೆ ನೀತಿ ಆಯೋಗ್ SDG ಇಂಡೆಕ್ಸ್. ನೀತಿ ಆಯೋಗ್ SDG ಇಂಡೆಕ್ಸಲ್ಲಿ ಟಾಪ್ ಮಾಡೋದು ಯಾರು ಅಂದರೆ ಕೇರಳ ಅವರು. ಬಿಹಾರ್ ಬಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ. ಓಕೆ, ಇದು ನೋಡಿ, ಇದೊಂದು ನೀರು ನಾಯಿಯ ಪಿಕ್ಚರು. ಹಂಪಿ ಬಳ್ಳಾರಿಯಲ್ಲಿ ಸಿಕ್ಕಿರೋವಂಥ ಫೋಟೋಗ್ರಫಿ ಇದು, ನೀರು ನಾಯಿ. ಓಕೆ, ಈ ಝೀಕಾ ವೈರಸ್ ಬಗ್ಗೆ ತಿಳ್ಕೊಳೋಣ. ಝೀಕಾ ವೈರಸ್ಸು ಮೊದಲನೇಗೆ ಕಾಣ್ಕೊಂಡಿದ್ದು ಎಲ್ಲಿಂದ ಉಗಾಂಡಾದಲ್ಲಿ ಮಂಗಗಳಲ್ಲಿ ಝೀಕಾ ವೈರಸ್ ಪತ್ತೆ ಆಗಿದ್ದು. ಆಮೇಲೆ ಇದು ಬಹಳಷ್ಟು ಬೇರೆ ಪ್ರಾಂತ್ಯಗಳಲ್ಲಿ ಹಬ್ಸೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಇನ್ನೊಂದು ನೆನ್ಪಿಟ್ಕೊಬೇಕೇನು ಅಂದರೆ ಈ ಡೆಂಗ್ಯೂ ಆಗಲಿ ಝೀಕಾ ವೈರಸ್ ಆಗಲಿ ಈಡೀಸ್ ಈಜಿಪ್ಟಿ ಅನ್ನೋ ಮಸ್ಕಿಟೋಗಳಿಂದ ಹರಡುತ್ತೆ. ಈಜಿಪ್ಟಸ್ಗೆ ಮಸ್ಕಿಟೋಗಳಿಂದ ಹರಡುತ್ತೆ. ಓಕೆ, ಆಮೇಲೆ L69 ಗ್ರೂಪಿಂಗು ಇದನ್ನು ಹೋಸ್ಟ್ ಮಾಡಿರೋದು ಏನು ಇಂಡಿಯಾದವರು ಹೋಸ್ಟ್ ಮಾಡಿರೋದು. ಇದೊಂದು ಪರ್ಫಾರ್ಮ್ ಗ್ರೂಪಿಂಗ್ ಇದು. ಓಕೆನಾ, ಏನು UNSC ಮತ್ತು ಮಲ್ಟಿಲ್ಯಾಟ್ರಿಸಮ್ನ ಲೀಡ್ ಮಾಡೋದಕ್ಕೋಸ್ಕರ. ಓಕೆ, ಸೊ ಹಾಗಾದರೆ ನೋಡಿ, ಇಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಸ್ಪೆಷಲ್ ಫೋಕಸ್ ಟು ಕರ್ನಾಟಕ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಬಂದು ರ್ಯಾಂಕಿಂಗ್ ಇಂಡಿಸಸ್ಸು. ಓಕೆ,
ಸೊ ಮುಂದಿನ ವೀಡಿಯೋದಲ್ಲಿ ನಾವು ಇನ್ನಷ್ಟು ಇಂಪಾರ್ಟೆಂಟ್ ಟಾಪಿಕ್ಸು ಸ್ಕೀಮ್ಸ್ನ ತೊಗೊಂಡು ಬರೋಣ. ಓಕೆ, ಸೊ ಹಾಗಾಗಿ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಅಂತ ಹೇಳ್ತೇನೆ. ಮರಿದಿರ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ.